ನೋಡಿ ಫ್ರೆಂಡ್ಸ್, ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಯೂಟ್ಯೂಬ್ ನಿಮ್ಮ ಫೋನಲ್ಲಿ ಇದ್ದೇ ಇರುತ್ತೆ. ಅದನ್ನು ಆ್ಯಪು ಓಪನ್ ಮಾಡಿ ಅವಾಗ ನಿಮ್ಮ ಚಾನಲ್ ಇದ್ದೇ ಇರುತ್ತೆ. ಅದಕ್ಕೆ ಎಲ್ಲ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ? ನಾನು ಇವತ್ತು ಯೂಟ್ಯೂಬಲ್ಲಿ ಎಲ್ಲ ಥರದ ಯೂಟ್ಯೂಬ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಏನೇನು ಥರ ಯಾವ ಥರ ಟಿಪ್ಸ್ ಅದಾವೆ, ಯಾವ ರೀತಿ ರೀಲ್ಸ್ ಹಾಕಿದರೆ ಯಾವ ರೀತಿ ನಿಮ್ಮದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಅದೇ ರೀತಿ ವ್ಯೂಸ್ ಜೊತೆಗೆ ಯಾವ ರೀತಿ ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕಬೇಕು, ಯಾವ ರೀತಿ ವೀಡಿಯೋ ಮಾಡಬೇಕು, ಆ ರೀತಿ ಎಲ್ಲ ವೀಡಿಯೋ ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಬಂಧು ಬಾಂಧವರೇ ನಮಸ್ಕಾರಗಳು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಹೇಗೆ ಬರ್ತಾಯಿದ್ದಾವೆ ವೀಡಿಯೋಸ್ ಎಲ್ಲ ಅದೇ ರೀತಿ ನನಗೂ ಚೆನ್ನಾಗಿ ವ್ಯೂಸ್ ಬರ್ತಾಯಿದ್ದಾವೆ. ನಿಮಗೂ ಹೇಳ್ಕೊಡ್ತೀನಿ ಟೆಕ್ನಿಕ್ಸ್. ಅದೇ ರೀತಿ ಒಂದು ಹೆಣ್ಣು ಮಕ್ಕಳು ಮನೆಯಲ್ಲಿ ಈಗ ಹೊರಗಡೆ ದುಡಿಯೋಕ್ಕಾಗಲ್ಲ, ಮಕ್ಕಳಿರ್ತಾರೆ, ಸಂಸಾರ ಇರುತ್ತೆ. ಅದೇ ರೀತಿ ಒಂದು ಮನೆಯಲ್ಲಿ ಯಾವುದೇ ರೀತಿ ಉದ್ಯೋಗ ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ನಿಮ್ಮ ಕ್ರಿಯೇಟಿವಿಟಿ ಐಡಿಯಾಸ್ ಇದ್ದರೆ, ಈಗ ಟೈಲರಿಂಗ್ ಬರ್ತಾಯಿದ್ರೆ ಅದರದ್ದು ಐಡಿಯಾಸ್ ಇದ್ದರೆ ನೀವು ವೀಡಿಯೋಸ್ ಮಾಡಿ. ಅದೇ ರೀತಿ ಬ್ಲೌಸು ಆದಮೇಲೆ ಈಗ ನಿಮ್ಗೆ ಅಡುಗೆ ಚೆನ್ನಾಗಿ ಬರ್ತಾಯಿದ್ರೆ ನಿಮ್ಗೆ ಅಡುಗೆ ಏನು ಚೆನ್ನಾಗಿ ಅಂತಲ್ಲ, ಯಾವ ರೀತಿ ಮೆಥಡಲ್ಲಿ ಅಡುಗೆ ಮಾಡ್ತೀರಾ ಆ ರೀತಿ ವೀಡಿಯೋ ಮಾಡ್ತಾ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ. ಅಡುಗೆ ಯಾವ ರೀತಿ ಮಾಡ್ತೀರಾ ಅದನ್ನೇ ವೀಡಿಯೋ ಮಾಡಿ ರೆಸಿಪಿ ಹಾಕಿ. ಆಮೇಲೆ ಮನೆಯಲ್ಲಿ ಏನೇನು ಮಾಡ್ತೀರಾ, ಬೆಳಗ್ಗೆ ಯಾವ ರೀತಿ ನಿಮ್ಮ ರುಟೀನ್ ಸ್ಟಾರ್ಟ್ ಆಗುತ್ತೆ, ಅದೇ ರೀತಿ ಯೂಟ್ಯೂಬಲ್ಲಿ ಯಾವ ರೀತಿ ನಾನು ಡೈಲಿ ಯಾವ ರೀತಿ ವರ್ಕ್ ಮಾಡ್ತೀನಿ ಏನು ಅನ್ನೋದು ಹೇಳ್ತಾ ಬನ್ನಿ. ಆವಾಗ ಹೊಸ ಮೆಂಬರ್ಸ್ ಆ್ಯಡ್ ಆಗ್ತಾರೆ, ಆವಾಗ ಹೊಸ ಬಂಧು ಬಾಂಧವರು ಸಿಗ್ತಾರೆ. ಅದೇ ರೀತಿ ಚಾನಲ್ಗೂ ಸಪೋರ್ಟ್ ಮಾಡ್ತಾರೆ, ನಿಮಗೂ ಸಪೋರ್ಟ್ ಮಾಡ್ತಾರೆ. ಖಂಡಿತ ಇದೇ ರೀತಿ ನನಗೂ ಸಪೋರ್ಟ್ ಮಾಡಿ. ಖಂಡಿತ ನಿಮ್ಮ ಚಾನಲ್ ಗ್ರೋ ಇದ್ದರೆ, ಒಂದು ಏನೋ ಬಿಸ್ನೆಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಎಲ್ಲರೂ ವೀಡಿಯೋ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಒಂದು ಒಳ್ಳೆಯದಾಗಿ ಮನೆಗೆ ಇನ್ಕಮ್ ಮಾಡ್ಬೋದು. ಯಾವುದೇ ಒಂದು ನಿಮ್ಮ ಸುತ್ತಮುತ್ತಲ ದೇವಸ್ಥಾನ ತೋರಿಸಿ, ಹೊಸ ಐಡಿಯಾಸ್ ಇದ್ದರೆ ಜನರಿಗೆ ತೋರಿಸಿ, ಬಂಧು ಬಾಂಧವರಿಗೆ ಖುಷಿ ಆಗುತ್ತೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೋಡಿ ಯಾವ ರೀತಿ ಡ್ರೆಸ್ ಆಗಿದೆ, ಅದೇ ರೀತಿ ನನ್ನ ಚಾನಲಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ಕಾಲ ಹಿಂಗೆ ಇರಲಿ. ಇದೇ ರೀತಿ ಯೂಟ್ಯೂಬ್ ಯಾವ ರೀತಿ ಮಾಡಬೇಕು, ಏನು ಟಿಪ್ಸನ್ನು ಬೇಸಿಕ್ ಟಿಪ್ಸ್ ಹೇಳ್ಕೊಡ್ತೀನಿ ಇವತ್ತು. ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಮಾಡಬೇಕು ಏನು ಅನ್ನೋದು ನಿಮಗೆ ಇದೇ ರೀತಿ ಚಾನಲ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಹೀಗೆ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಸದಾ ಕಾಲ ಹೀಗೆ ಇರಲಿ. ಬನ್ನಿ, ಈಗ ಯಾವ ರೀತಿ ವೀಡಿಯೋ ಮಾಡೋದು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬು, ರೀಲ್ಸು ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಯೂಟ್ಯೂಬ್ ನಿಮ್ಮ ಫೋನಲ್ಲಿ ಇದ್ದೇ ಇರುತ್ತೆ. ಅದನ್ನು ಆ್ಯಪು ಓಪನ್ ಮಾಡಿ ಅವಾಗ ನಿಮ್ಮ ಚಾನಲ್ ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ಹೆಸರು ಏನು ಕೊಡಬೇಕನ್ನೋದು ಈಗ ಈ ರೀತಿ ಇರುತ್ತೆ. ಯೂಟ್ಯೂಬ್ ನಿಮ್ಮ ಹೆಸರು ಬದಲಾವಣೆ ಮಾಡಬೇಕಂದ್ರೆ ಈ ರೀತಿ ಮೊದಲು ಹೋಗಿ ಈ ರೀತಿ ಪ್ರೆಸ್ ಮಾಡಿದರೆ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಪ್ರೆಸ್ ಮಾಡೋಕ್ಕೂ ಆವಾಗ ಇಲ್ಲಿ ಎಡಿಟಿಂಗ್ ಚಾನಲ್ ನೇಮ್ ಅಂತ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡಿದರೆ ಆವಾಗ ನಿಮಗೆ ನಿಮ್ಮ ಹೆಸರು, ಚಾನಲ್ ಹೆಸರು ಏನು ಕೊಡ್ಬೋದು, ಏನು ನಿಮ್ಗೆ ಇಷ್ಟ, ಯಾವುದು ಇಟ್ಟರೆ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಆಮೇಲೆ ಯೂಟ್ಯೂಬ್ ಚಾನಲಿಂದ ನೋಡೋಕ್ಕೆ ನಿಮಗೆ ಯಾವುದು ಇಷ್ಟ ನೇಮ್ ಅದನ್ನು ಇಟ್ಟು ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಎಲ್ಲ ಸೆಟ್ ಮಾಡಿಬೋದು. ಅಂದರೆ 14 ಬದಲಾವಣೆ ಮಾಡ್ಬೋದು ಒಂದು ವೀಕಿಗೊಮ್ಮೆ, ಆದರೆ ಬದಲಾವಣೆ ಮಾಡಬಾರ್ದು. ಒಮ್ಮೆ ಸೆಟ್ ಮಾಡಿದರೆ ಜನಕ್ಕೆ ರೀಚ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಆಮೇಲೆ ಈಗ ವೀಡಿಯೋ ಮಾಡಿರ್ತೀರ, ವೀಡಿಯೋ ನಿಮ್ಮ ಕಡೆ ಇರೋದೇ ಅಪ್ಲೋಡ್ ಮಾಡಬೇಕಂದ್ರೆ ಈ ರೀತಿ ಈಗ ರೀಲ್ಸಿಗೆ ಶಾರ್ಟ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಈಗ ಈ ವಿಡಿಯೋ ಬರ್ತಾ ಇದೆಯಲ್ಲ, ಇದಕ್ಕೆ ನಾವು ಶಾರ್ಟ್ ವಿಡಿಯೋ ಕೊಡಿಸ್ಬೋದು. ನಮ್ಮ ಕಡೆ ಇರುವಂಥ ಇಲ್ಲಾಂದರೆ ನಾವೇ ವಿಡಿಯೋ ಮಾಡಿ ಇದಕ್ಕೆ ಈಗ ಶಾರ್ಟ್ ವಿಡಿಯೋ ಹಾಕೋಣ. ನೋಡಿ, ಈಗ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ಮೇಲೆ ಈಗ ರೆಡ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದರೆ
ನೀವು ರಿಯಲ್ಲಾಗಿ ನೀವೇ ಯೂಟ್ಯೂಬ್ ಚಾನಲ್ ಅಂದರೆ ವಿಡಿಯೋ ನೀವೇ ಮಾಡಬೇಕಂದ್ರೆ ಈ ರೀತಿ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ನಿಮ್ಮ ಕಡೆ ಇರುತ್ತಲ್ಲ ಶಾರ್ಟ್ಸ್, ಈ ರೀತಿ ವಿಡಿಯೋ ಕ್ಲಿಕ್ ಮಾಡಿ ಹಾಕ್ಬೋದು. ಈಗ ನಿಮ್ಗೆ ಯಾವ್ದು ಬೇಕು ಇದೆ ಅಂದರೆ ವಿಡಿಯೋ ಮಾಡಿರ್ತೀರಲ್ಲ ಅದ್ರ ರಿಲೇಟೆಡ್ ವಿಡಿಯೋ ಹಾಕ್ಬೋದು. ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿದರೆ ಆಟೋಮೆಟಿಕ್ ಅದು ಆ ಸಾಂಗಿಗೆ ಆ ಸೆಟ್ ಕೊಡುತ್ತೆ, ಅಂದರೆ ವಿಡಿಯೋ ಕೊಡುತ್ತೆ, ಕರೆಕ್ಟಾಗಿ ಸೆಟ್ ಆಗುತ್ತೆ ನೋಡಿ. ಈಗ ನಾನು ಅದಕ್ಕೆ ಕೂಡಿಸಿದ್ದೀನಲ್ಲ, ಈಗ ನೋಡಿ ಈ ರೀತಿ ಬೇರೆ ಸೌಂಡ್ ಇದ್ದರೂ ಹೋಗುತ್ತೆ. ಯುವರ್ ಇದನ್ನು ಸೌಂಡ್ ತೆಗಿಬೇಕು. ಆವಾಗ ನಿಮ್ಮ ಕಡೆ ಇರೋವಂಥದ್ದು ಈಗ ನೋಡಿ ಸೌಂಡ್ ಬಿಡ್ತೀನಿ, ಹೇಗೆ ಬರುತ್ತೆ. ಈ ರೀತಿ ವಿಡಿಯೋ ಎಡಿಟ್ ಮಾಡಿದ ಮೇಲೆ ಈಗ ನೆಕ್ಸ್ಟ್ ಅಂತಿದೆಯಲ್ಲ, ಇದನ್ನು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ತೋರಿಸ್ತೀನಿ. ಈಗ ನೆಕ್ಸ್ಟ್ ಅಂತಿದೆಯಲ್ಲ, ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಈಗ ವಿಡಿಯೋ ಎಡಿಟ್ ಆಯ್ತು ನೋಡಿ. ಇದಕ್ಕೆ ಹ್ಯಾಶ್ಟ್ಯಾಗ್ಸ್, ಟ್ರೆಂಡಿಂಗ್ ಟೈಟಲ್, ಆಮೇಲೆ ಹ್ಯಾಶ್ಟ್ಯಾಗ್ಸ್ ಕೊಡಬೇಕು ನೋಡಿ. ನಾನು ಏನು ಕೊಡ್ತೀನಿ, ಟ್ರೆಂಡಿಂಗ್ ಸಾಂಗ್ಸ್ ಅಂತ ಕ್ಲಿಕ್ ಮಾಡಿ ಹ್ಯಾಶ್ಟ್ಯಾಗ್ಸ್ ನಿಮ್ಗೇನು ಇಷ್ಟ ಅವನ್ನ ಹ್ಯಾಶ್ಟ್ಯಾಗ್ಸ್ ಅಂದರೆ ಈಗ ಮೋರ್ ಟ್ರೆಂಡಿಂಗ್, ಈಗ ನಾವು ಏನು ಸರ್ಚ್ ಮಾಡ್ತೀವಿ ಅದನ್ನು ಹೊಡಿಬೇಕು. ಆಮೇಲೆ ಜಾನಪದ, ನ್ಯೂ ಸಾಂಗ್ಸ್, ವೈರಲ್ ರೀಲ್ಸ್, ವೈಟಿ ಶಾರ್ಟ್ಸ್ ಅಂತ ಈಗ ಈ ರೀತಿ ನಾವು ಹ್ಯಾಶ್ಟ್ಯಾಗ್ಸ್ ಕೊಡಬೇಕು. ಫ್ಲವರ್ಸ್ ಅದರ ರಿಲೇಟೆಡ್ ಕೊಟ್ಟರು ತುಂಬ ಇದು ಆಗುತ್ತೆ ನೋಡಿ. ಈಗ ಈ ರೀತಿ ಹ್ಯಾಶ್ಟ್ಯಾಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಹ್ಯಾಶ್ಟ್ಯಾಗ್ಸ್ ಕೊಟ್ಟೆ. ಈ ರೀತಿ ಹ್ಯಾಶ್ಟ್ಯಾಗ್ಸ್ ಕೊಟ್ಟ ಮೇಲೆ ಇಲ್ಲೇ ಪಬ್ಲಿಕ್ ಅಂತಿದೆಯಲ್ಲ, ಅದನ್ನು ಪಬ್ಲಿಕ್ ಇಟ್ಕೋಬಾರ್ದು. ಅನ್ಇನ್ಸ್ಟಾಲ್ ಅಂತ 3 ಆಪ್ಷನ್ಸ್ ಇದೆಯಲ್ಲ, ಅನ್ಇನ್ಸ್ಟಾಲ್ ಅಂತ ಇಡಬೇಕು. ಏನೋ ಕಾಪಿರೈಟ್ ಬಂತು, ಯಾವುದೇ ಬಂತಂದರೆ ಅವಾಗ ಡಿಲೀಟ್ ಮಾಡ್ಬೋದು. ಪ್ರೈವೇಟು, ಅನ್ಇನ್ಸ್ಟಾಲು, ಪಬ್ಲಿಕ್ ಇದೆ. ಆದರೆ ನಾವು ವಿಡಿಯೋ ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಆದರೂ ನಾವು ಅನ್ಇನ್ಸ್ಟಾಲ್ ಅಂತ ಇಟ್ಟು ಅದನ್ನ ಈಗ ಇದು ಸೆಲೆಕ್ಟ್ ಮಾಡಿದ್ವಿ ಅನ್ಇನ್ಸ್ಟಾಲ್. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಶಾರ್ಟ್ಸ್ ಅಂತ ಕೊಡಬೇಕು. ಈ ರೀತಿ ತುಂಬ ಈಸಿ ಇದೆ ನೋಡಿ. ಇದೇ ರೀತಿ ಶಾರ್ಟ್ ವಿಡಿಯೋ ಮಾಡ್ತಾ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ನೋಡಿ ಈ ರೀತಿ ಅಪ್ಲೋಡ್ ಆಗ್ತಾ ಇರುತ್ತೆ. ಅಪ್ಲೋಡ್ ಅಂತ 100% ಆಯ್ತಂದರೆ ನಿಮಗೆ ಯಾವಾಗ ಬೇಕು ಅವಾಗ ಈಗ ಆಗ್ತಾ ಇದೆ ನೋಡಿ. ನಾವು ವಿಡಿಯೋ ಹಾಕಿದ್ದೆ ಈಗ 51% ಆಯಿತು, ನಿಮ್ಗೆ ಕಾಣ್ತಿರ್ಬೋದು. ಈಗ ನೋಡಿ ಅಪ್ಲೋಡ್ ಶಾರ್ಟ್ ವಿಡಿಯೋ ಅಪ್ಲೋಡ್ ಅಂತ ಬಂತು, ಶೇರ್ ವಿಡಿಯೋ ಅಂತ. ಈಗ ಇದೇ ರೀತಿ ನಾನು ಹೊಸ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ.